ತಮಿಳು ಸಿನಿಮಾ ರಂಗದ ಸೂಪರ್ ಸ್ಟಾರ್ ನಟ ವಿಜಯ್ ಈಗ ತಮಿಳುನಾಡಿನ ಸಿಎಂ ಆಗಿದ್ದಾರೆ. ರಾಜಕೀಯಕ್ಕೆ ಪ್ರವೇಶಿಸಿ ಎದುರಿಸಿದ ಮೊದಲ ಚುನಾವಣೆಯಲ್ಲೇ ಅಭೂತಪೂರ್ವ ಜಯ ಸಾಧಿಸಿರುವ ವಿಜಯ್ ಇದೀಗ ಹಲವು ಸಿನಿಮಾ ರಂಗದ ಸಿನಿಮಾ ನಟರಿಗೆ ಸ್ಫೂರ್ತಿ ನೀಡಿದ್ದಾರೆ. ರಾಜಕೀಯಕ್ಕೆ ಎಂಟ್ರಿ ನೀಡಲು ಇದೀಗ ವಿಜಯ್ ಬೆನ್ನಲ್ಲೇ ಮತ್ತೊಬ್ಬ ತಮಿಳುನಾಡಿನ ಸ್ಟಾರ್ ನಟರೊಬ್ಬರು ರಾಜಕೀಯಕ್ಕೆ ಬರಲು ಸಜ್ಜಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಸ್ಟಾರ್ ನಟ ರಜನಿಕಾಂತ್ ಅಲ್ಲ, ಇನ್ಯಾರು? ಈ ಸ್ಟೋರಿ ನೋಡಿ. ವಿಜಯ್ ರಾಜಕೀಯಕ್ಕೆ ಬಂದ ಬಳಿಕ ಅವರ ಸ್ಥಾನ ತುಂಬುವ ನಟ ಯಾರೆಂಬ ಚರ್ಚೆ ನಡೀತಾ ಇತ್ತು. ನಟ ಸೂರ್ಯ ಅವರು ವಿಜಯ್ ಸ್ಥಾನ ತುಂಬಬಲ್ಲ ನಟ ಅಂತ ಹೇಳಲಾಗ್ತಾ ಇದೆ. ಆದರೆ ಇದೀಗ ಹರಿದಾಡ್ತಾ ಇರುವ ಸುದ್ದಿಯಂತೆ ವಿಜಯ್ ರೀತಿ ನಟ ಸೂರ್ಯ ಸಹ ರಾಜಕೀಯಕ್ಕೆ ಪ್ರವೇಶ ಮಾಡಲಿದ್ದಾರೆ ಎಂಬ ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇವೆ. ಈ ಕುರಿತು ಒಂದು ವಿಡಿಯೋ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೂರ್ಯ ಅವರ ಅಭಿಮಾನಿ ಸಂಘದ ಸದಸ್ಯರೊಬ್ಬರು ಹರಿಬಿಟ್ಟಿರುವ ವಿಡಿಯೋದಲ್ಲಿ ಸೂರ್ಯ ರಾಜಕೀಯಕ್ಕೆ ಬರಲಿದ್ದಾರೆ ಎಂದಿದ್ದಾರೆ. ಸಮಯ ನಿರ್ಣಯಿಸಿದ್ರೆ ಜನ ನಾಯಕ ಆಗೋದನ್ನ ಯಾರೂ ಸಹ ತಡೆಯಲು ಆಗೋದಿಲ್ಲ ಅಂತ ಸೂರ್ಯ ಹೇಳಿದ್ದಾರೆ ಎಂದು ಅಭಿಮಾನಿ ವಿಡಿಯೋದಲ್ಲಿ ಹೇಳಿದ್ದಾರೆ. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸೂರ್ಯ ಸಹ ರಾಜಕೀಯಕ್ಕೆ ಎಂಟ್ರಿ ನೀಡಲಿದ್ದಾರೆ ಎಂಬ ಸುದ್ದಿಗಳು ಹರಿದಾಡಲು ಆರಂಭವಾಗಿವೆ. ಆದರೆ ಆ ಬಳಿಕ ಸೂರ್ಯ ಅವರ ಅಭಿಮಾನಿ ಸಂಘಟನೆಯು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿ ಸಾಮಾಜಿಕ ಜಾಲತಾಣದಲ್ಲಿ ದೀರ್ಘವಾದ ಪೋಸ್ಟ್ ಹಂಚಿಕೊಂಡಿದ್ದು, ಸೂರ್ಯ ಅವರು ರಾಜಕೀಯಕ್ಕೆ ಬರ್ತಾ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ವಿಡಿಯೋದಲ್ಲಿ ಸೂರ್ಯ ಅವರ ರಾಜಕೀಯ ಪ್ರವೇಶಿಸಿದ ಬಗ್ಗೆ ಹೇಳಿರುವ ವ್ಯಕ್ತಿ ತನ್ನ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದು ಅಭಿಮಾನಿ ಸಂಘಟನೆಯ ಅಭಿಪ್ರಾಯವಾಗಲಿ, ನಟ ಸೂರ್ಯ ಅವರ ಅಭಿಪ್ರಾಯ ಆಗಲಿ ಅಲ್ಲ ಅಂತ ಹೇಳಿದ್ದಾರೆ. ಸೂರ್ಯ ಅವರು ಹಲವು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಅದರಲ್ಲೂ ವಿಜಯ್ ಅವರು ಸಿನಿಮಾ ರಂಗದಿಂದ ದೂರವಾಗಿ ರಾಜಕೀಯದಲ್ಲಿ ತೊಡಗಿಕೊಂಡ ಬಳಿಕ ಅವರಿಗೆ ಹೆಚ್ಚು ಸಿನಿಮಾಗಳು ಸಿಗಲಿವೆ ಅಂತ ಹೇಳಲಾಗ್ತಾ ಇದೆ. ವಿಜಯ್ ಅವರ ಸ್ಥಾನವನ್ನು ಸೂರ್ಯ ತುಂಬಬಲ್ಲರು ಅಂತ ಹೇಳಲಾಗ್ತಾ ಇದೆ.